ಬಿಗಡಾಯಿಸಿದೆ ಆಟೋ ಗ್ಯಾಸ್ ಗಂಡಾಂತರ. ರಾಜಧಾನಿಯಲ್ಲಿ ಮುಂದುವರೆದಿದೆ ಆಟೋ ಚಾಲಕರ ಪರದಾಟ. ಗ್ಯಾಸ್ಗಾಗಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಆಟೋ ಚಾಲಕರು. ನಾಗರಬಾವಿ ಸರ್ಕಲ್ನಿಂದ ಕಲ್ಯಾಣ ನಗರದವರೆಗೆ ಆಟೋಗಳ ಕ್ಯೂ. LPG ಸಿಗಲಿ ಅಂತ ಬೆಳ್ಳಂಬೆಳಗ್ಗೆ 4 ಗಂಟೆಯಿಂದಾನೇ ಸಾಲುಗಟ್ಟಿ ನಿಲ್ತಾ ಇದ್ದಾರೆ. ಇದು ಇವತ್ತಿನ ವಿಷಯ ಅಲ್ಲ, ಕಳೆದ ಒಂದು ವಾರದಿಂದ ಆಟೋ ಚಾಲಕರ ಪರದಾಟ ಇದು. ಗ್ಯಾಸ್ ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲದೆ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರೊಂದರಲ್ಲೇ ಸುಮಾರು 2 ಲಕ್ಷ ಆಟೋಗಳು ರಸ್ತೆಯಲ್ಲಿವೆ. ಕರ್ನಾಟಕದಾದ್ಯಂತ 70,000 LPG ಆಟೋಗಳಿವೆ. ನಾಲ್ಕು ಗಂಟೆಗೆ ನಿಂತ್ಕೊಂಡ್ರೂ ಕೂಡ ಗ್ಯಾಸ್ ಸಿಗೋದು ಮಧ್ಯಾಹ್ನ ಆಗಬಹುದು, ಸಾಯಂಕಾಲ ಆಗಬಹುದು, ಸಿಗದೇ ಇರಬಹುದು. ಇವರ ಗ್ಯಾಸ್ ಫಿಲ್ಲಿಂಗ್ಗೆ ಹೋಗುವಾಗ ನೋ ಸ್ಟಾಕ್ ಬೋರ್ಡು ಹಾಕಬಹುದು. ಆದರೆ ಅನಿವಾರ್ಯ, ಗ್ಯಾಸ್ ಇಲ್ಲದೆ ಗಾಡಿ ಮುಂದಕ್ಕೆ ಹೋಗಲ್ಲ. ಗ್ಯಾಸ್ ಫಿಲ್ಲಿಂಗ್ಗೆ ಇಡೀ ದಿನ ಕಾಯೋ ಹಾಗಾಗಿದೆ. ಏನು ಹೇಳೋದು, ಗ್ಯಾಸ್ ಇಲ್ಲದೆ ಹೇಳೋದು. ಹೇಗಾಗ್ತಿದೆ ಸರ್? ಏನು ಅಯ್ಯೋ ಭಾಳ ಹಿಂಸೆ ಆಗ್ತಾ ಇದೆ ಸರ್. ಗ್ಯಾಸ್ ಇಲ್ದಲೆಯ ಇಲ್ಲ, ಸಿಗ್ತಾ ಇಲ್ಲ. ರೇಟು ಬೇರೆ ಜಾಸ್ತಿ ಇದೆ. ಏನು ಹೊಡಿತಾ ಇದ್ದೀವಿ. ದಿವಸ 500 ರೂಪಾಯಿ ಗ್ಯಾಸ್ ಹಾಕ್ಸ್ತೀವಿ, ಅದೇ ಸಾಲಲ್ಲ. ಡೇಟ್ ಬೇರೆ ಜಾಸ್ತಿ. ಪ್ರತಿಯೊಂದು ಬ್ಯಾಂಕ್ಗೆ ಗ್ಯಾಸ್ ಕಳಿಸಿದ್ರೆ ಜನಗಳು ನೆಮ್ಮದಿಯಾಗಿ ಊಟನೂ ಮಾಡ್ತಾರೆ, ನೆಮ್ಮದಿಯಾಗಿ ಓಡಾಡ್ಕೊಂಡಿರ್ತಾರೆ. ಗ್ಯಾಸ್ ಇಲ್ದೇ ಆಟೋ ಡ್ರೈವರ್ಗಳಿಗೆ ಹಿಂಸೆ ಆಗ್ಬಿಟ್ಟಿದೆ. ದಯವಿಟ್ಟು ಹೇಳ್ತೀನಿ ಕೇಳಿ, ಸರ್ಕಾರಕ್ಕೆ ಒಂದು ರಿಕ್ವೆಸ್ಟು, ದಯವಿಟ್ಟು ಎಲ್ಲ ಗ್ಯಾಸ್ ಬಂಕ್ಗಳಿಗೂ ಗ್ಯಾಸ್ ಕಳಿಸಿ, ಅವಾಗ ನೆಮ್ಮದಿಯಾಗಿರ್ತಾರೆ. ಅಷ್ಟೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಒಟ್ನಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ನಿನ್ನೆಯಿಂದಂತೂ ಅಭಾವ ಆಗ್ಬಿಟ್ಟಿದೆ ಗ್ಯಾಸ್ಗಳಿಗೆ. ಮೋದಿಯವರು ಇರೋದ್ರಲ್ಲಿ ಗ್ಯಾಸ್ ಸಿಗ್ತಾ ಐತೆ. ಮೋದಿಯವರು ಇಲ್ಲ ಅಂದಿದ್ರೆ ಗ್ಯಾಸು ಸಿಗ್ತಾ ಇರಲ್ಲ, ಏನು ಸಿಗ್ತಾ ಇರಲಿಲ್ಲ. ಫುಲ್ಲು ಊಟಕ್ಕಿಲ್ದಂಗೆ ಆಗಿರೋದು. ಏನಣ್ಣ ಈ ಥರ ಗ್ಯಾಸ್ ಇವಾಗ 105 ರೂಪಾಯಿ ಗ್ಯಾಸ್ ಆಗಿದೆ. ಏನೋ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆಗಿರೋ ಅಂತ ಯಾವ ಬಂಕ್ ಇದೆಯೋ ಆ ಬಂಕ್ಗಳೆಲ್ಲ 105 ರೂಪಾಯಿ ಆಗಿದೆ. ಮೊನ್ನೆಲ್ಲ 89 ರೂಪಾಯಿ ಇತ್ತು. ಇವತ್ತು ಏಕದಮ್ಮ ನಿನ್ನೆ ನೈಟಿಂದ 105 ರೂಪಾಯಿ ಮಾಡಿದ್ದಾರೆ. ಆದ್ರೂ ಒಂದೊಂದು ಗ್ಯಾಸ್ ಬಂಕ್ ಹತ್ರ ಹೆಚ್ಚು ಕಮ್ಮಿ ಅಂದರೆ 300, 400, 500 ಗಾಡಿ ನಿಂತ್ಕೊಂಡಿದೆ. ಸರ್ಕಾರದಿಂದ ನಮಗಂತೂ ಒಂಚೂರು ರೆಸ್ಪಾನ್ಸ್ ಇಲ್ಲ. ಇದು ಒಂದು ಬೆಲೆನೇ ಇಲ್ದಂಗೆ ಆಗ್ಬಿಟ್ಟದೆ ಆಟೋ ಡ್ರೈವರ್ಗಳೇ ಅಂತ ಹೇಳಿ. ಯಾರು ಇದನ್ನು ಒಬ್ಬರನ್ನ ಇಷ್ಟು ದಿನದಿಂದ ಹೆಚ್ಚು ಕಮ್ಮಿ 15 ದಿವಸದಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗೈತೆ. ಒಬ್ಬರಾದ್ರೂ ಬಂದು ಯಾರಾದರೂ MLAಗಳು ಒಬ್ಬರೂ ಕೇಳಿಲ್ಲ. ಯಾವುದೋ ಎಲ್ಲ ಬರ್ತಾ ಯಾರನ್ನ ಕೇಳಿದ್ರೆ ಮಂಗಳೂರಿಗೆ ಬಂದೈತಂತೆ ಬೋಟು, 2 ಬೋಟ್ ಬಂದೈತೆ, ನಾಳೆಗೆ ಬರ್ತೈತೆ, ನಾಡ್ದು ಬರ್ತೈತೆ ಅಂತ. ಈ ಬ್ಯಾಂಕ್ನವರು ಸಹ, ಇವರು ಮಾಮೂಲಿ ಗ್ಯಾಸ್ ಬಂಕ್ನವರು ಸಹ ನಮಗೆ ಸಖತ್ತು ನೆಗ್ಲೆಕ್ಟ್ ಆಗಿ ಉತ್ತರ ಕೊಡ್ತಾರೆ. ನಮ್ಮ ಆಟೋದವ್ರನ್ನು ಸ್ವಲ್ಪ ಗಮನ ಕೊಡಿ. ನಮ್ದು ಸಹ ನಾವು ಕರ್ನಾಟಕದಲ್ಲಿ ಹುಟ್ಟಿದ್ದೀವಿ, ಕರ್ನಾಟಕದಲ್ಲಿ ಇದ್ದೀವಿ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ. ನಮ್ಮನ್ನು ನೋಡಿ ನಾವು ಸಹ ಮತ ಹಾಕಿದ್ದೀವಿ. ಮುಂದೆ ನಮ್ಮದು ಹೆಂಡತಿ ಮಕ್ಕಳದು ಮತ ಹಾಕಿದ್ದೀವಿ, ಬೇರೆಯವ್ರಿಗೂ ಮತ ಹಾಕ್ಸಿದ್ದೀವಿ, ನಿಮಗೂ ನಾವು ಪ್ರಚಾರ ಮಾಡಿದ್ದೀವಿ. ಕಷ್ಟ ಸುಖದಲ್ಲಿ ಇವತ್ತು ನಿಮ್ಮ ರಾಜಕೀಯ ದೇವಲಾಟನ್ನು ಬಿಟ್ಬಿಟ್ಟು ಎಲ್ಲ ಪಕ್ಷದವರು ಸೇರಿ ನಮ್ಮನ್ನು ಕಷ್ಟನ ಪರಿಹರಿಸ್ಕೊಳ್ಳಿ ಅಂತ ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು BJP ಸೆಂಟ್ರಲ್ ಗೌರ್ಮೆಂಟ್ಗೆ ಬೇಡ್ಕೊಳ್ತೀನಿ. ನಮಗೆ ಗ್ಯಾಸ್ ಪ್ರಾಬ್ಲಮ್ಮು, ಡೀಸೆಲ್ಲು, ಪೆಟ್ರೋಲು ಪ್ರತಿಯೊಂದು ಸೌಕರ್ಯ ಆಯ್ತಾ ಇದೆ. ಆಟೋದವ್ರಿಗೆ ಗ್ಯಾಸ್ ಕೊಡ್ತಾ ಇಲ್ಲ. ಆಟೋದವ್ರ ಬಗ್ಗೆ ಯಾರೂ ಬಂದು ಏನೂ ಕೇಳ್ತಾ ಇಲ್ಲ. ಇವತ್ತು CM ಆಗಲಿ PM ಆಗಲಿ, PM ಏನು ನಮ್ಮ ಸಂಬಂಧ ಇಲ್ಲ, CM ನಮಗೆ ಸಂಬಂಧ. CM ಏನು ಮಾಡಬೇಕಂದ್ರೆ ಬಡವರ ಕಷ್ಟ ಏನಿದೆ ಅಂತಂದು ಮಾತಾಡಿಸ್ಬೇಕು. ಇವ್ರು ಏನೂ ಕೇಳ್ತಾ ಇಲ್ಲ. ಅಲ್ಲೇ ಕೂತ್ಕೊಂಡು ಟಾಟಾ ಅಂತಾರೆ, ಬಿಟ್ಟು ಪಬ್ಲಿಕ್ಕಿಗೆ ಏನು ಇವರಿಂದ ಏನೂ ಲಾಭ ಇಲ್ಲ. ನಮ್ಮ ಕಷ್ಟ ಯಾರೂ ಕೇಳುವರೇ ಇಲ್ಲ ಸರ್. ಎಲ್ಲರಿಗೂ ಆಗೋದು ನಮಗೂ ಆಗ್ತಾ ಇದೆ. ಏನೋ ಲೈನಲ್ಲಿ ನೋಡಿ 1000 ಗಾಡಿ ತಗೊಂಡ್ಬರ್ತಾ ಇದೀವಿ. ಪ್ಯಾಸೆಂಜರ್ಗೆ ಯಾರು ಕಾಸು ಕೊಡಲ್ಲ, ಎಕ್ಸ್ಟ್ರಾ ಕೇಳಿದರೆ. ಮಾಮೂಲಿ ಅವ್ರು ಎಷ್ಟು ಕೊಡಬೇಕು ಅಷ್ಟೇ ಕೊಡೋದು. ಒಟ್ಟಿನಲ್ಲಿ ಅದು ದುಡಿದು ಅರ್ಧ ಅವ್ರಿಗೆ ಕೊಡ್ತಾ ಇದೀವಿ, ಗ್ಯಾಸ್ನವರಿಗೆ ಅರ್ಧ ನಾವು ತೊಗೊಂಡು ಹೋಗ್ತಾ ಇದೀವಿ. 500 ದುಡಿದ್ರೆ 250 ನಮಗೆ, 250 ಅವರಿಗೆ. ಆ ಪರಿಸ್ಥಿತಿ ಆಗಿದೆ. ಇದಕ್ಕೆಲ್ಲ ಏನಾರು ಪರಿಹಾರ ಹುಡುಕಬೇಕು. ನಾವಾಗಲೇ 2 ಅವರಿಂದ ನಿಂತಿದ್ದೀವಿ. ಇನ್ನು ಕೆಳಗಡೆ 150 ಗಾಡಿ ಮೇಲೆ ಇದೆ, 150 ಗಾಡಿ ಮೇಲೆ ಇದೆ. ಈ ಕಾಂಗ್ರೆಸ್ ಸರ್ಕಾರನೇ ಇಷ್ಟು. ಇನ್ನೇನು ಹೇಳೋಣ ಹೇಳಿ. ಎಲ್ಲ 1 ಡಬಲ್. ಪಾರ್ಟಿಗಳಿಗೆ 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಕೊಡಲ್ಲ ಅಂತಾರೆ. 109 ರೂಪಾಯಿ ಗ್ಯಾಸ್ ಇದೆ 1 ಲೀಟ್ರಿಗೆ, 36 ರೂಪಾಯಿ ಮಿನಿಮಮ್ ಇದೆ. ಏನು ಮಾಡಬೇಕು? ಯಾವ ಥರ ದುಡಿಬೇಕು ಹೇಳಿ? ಹೆಂಡತಿ ಮಕ್ಕಳನ್ನ ಸಾಕೋದಂಗೆ, ಮಕ್ಕಳು ಸ್ಕೂಲ್ಗೆ ಓದಿಸೋದಂಗೆ, ಏನು ಮಾಡಬೇಕಾಗುತ್ತೆ ಹೇಳಿ? ಮತ್ತು ಅದರಲ್ಲಿ ಗಾಡಿ ರಿಪೇರಿ, ಮತ್ತು RTO, ಪಾಸಿಂಗು, ಪರ್ಮೆಂಟು, ಆಳು ಮುಳು ಎಲ್ಲ ಎಲ್ಲಿಂದ ಆಗುತ್ತೆ? ನೀವೇ ಹೇಳಿ, ಹೆಂಗಾಗುತ್ತೆ ಹೇಳಿ? ಇದಕ್ಕೆಲ್ಲ ಕಾರಣ ಯಾರು? 3 ಲೀಟ್ರ್ ಅಂತ ಹಾಕೋದು. ಹಾಂ, 3 ಲೀಟ್ರ್ ಎಷ್ಟು ಮಾಡೋದು? ಓಡಾಡಿಸ್ಬೇಕು, ಖಾಲಿ ಓಡಾಡಿಸ್ಬೇಕು. ಅದರಲ್ಲಿ ಏನು ಫುಲ್ ಏನೊಂದು 700-800 ರೂಪಾಯಿ ಆಗ್ಬೋದು. ಖಾಲಿ ಎಲ್ಲ ಸುತ್ತ ಹೋಯ್ತದೆ. ನಿಮಗೆ ಅಷ್ಟೇ ಒಂದು 500 ರೂಪಾಯಿಗೆ ಇಷ್ಟು ಕಷ್ಟ ಬಿಡಬೇಕು.
ಟ್ರಂಪೇ ಸರ್ ಕಾರಣ. ನಮ್ಮ ಮೋದಿಯವ್ರು ಮಾತಾಡಿ ಹೇಳಬೇಕು. ಅಲ್ಲೆಲ್ಲ ಮಾಡೋದು ಇಲ್ಲಿ ತೊಂದರೆ ಆದರೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.